ಈ ಸಂಜೆ ಗೊತ್ತಿದೆ ಅಂತಂದೆ ಗೊತ್ತಿಲ್ವ ನೀನು ಗೊತ್ತು ಗುರು. ಸರ್, ವಿಪಕ್ಷ ನಾಯಕರು ಬೆಳೆ ಪರಿಹಾರದ ವಿಚಾರ ಸಂಬಂಧಪಟ್ಟಾಗೆ ಕೊಟ್ಟಿರುವುದು ಯಾವ ಮೂಲೆಗೂ ಸಾಲಲ್ಲ ಅನ್ನುವಂತ ಮಾತ್ರ ಹೇಳಿದ್ದಾರೆ. ಅವರಿಗೆ ಹೇಳಲಿಕ್ಕೆ ನೈತಿಕ ಹಕ್ಕೇ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಡಿಲೇ ಮಾಡ್ತಾ ಇರೋದ್ರಿಂದ ಪ್ರಾರಂಭಿಕವಾದಂಥ ಪರಿಹಾರ ಮತ್ತು ಕೆಲವರು ಅಪೋಸಿಷನ್ ಇದ್ರೆ ಒಂಥರ ಮಾತಾಡೋದು. ರೂಲಿಂಗ್ ರಾಜ್ಯದ ಜನರ ಪರವಾಗಿ ರೈತರ ಪರವಾಗಿ ನಾವು ಅಪೋಸಿಷನ್ನಲ್ಲಿ ರೂಲಿಂಗ್ನಲ್ಲಿರಲಿ ಒಂದು ಕ್ಲಾರಿಟಿ ಇರಬೇಕು. ಹಿಂದೆ ಈ ಅತಿವೃಷ್ಟಿನಲ್ಲಿ ನಾವು ಡಬಲ್ ಮಾಡಿಕೊಟ್ಟಿದ್ವಿ. ಹಿಂದೆ ಕಾಂಗ್ರೆಸ್ ಇದ್ದಾಗಲೂ ಡಬಲ್ ಮಾಡಿಕೊಟ್ಟಿದ್ದೀವಿ, ಬಿಜೆಪಿ ಇದ್ದಾಗಲೂ ಡಬಲ್ ಕೊಟ್ಟಿದ್ದೀವಿ. ಅವಾಗ 5 ಲಕ್ಷ ಅಷ್ಟೇ ನಷ್ಟ ಅಥವಾ 8 ಲಕ್ಷ ನಷ್ಟ. ಈಗ 50 ಲಕ್ಷ ಹೆಕ್ಟೇರ್ಸ್ ನಷ್ಟ. ಯಾವುದೇ ಹಿಂದಿನ ಸರ್ಕಾರಗಳು ಇಂಥ ಒಂದು ಪರಿಹಾರವನ್ನು, ಬರಗಾಲದ ಪರಿಹಾರವನ್ನು ಹೆಚ್ಚು ಮಾಡಿಕೊಟ್ಟಿರಲಿಲ್ಲ. ಮತ್ತು ಇವತ್ತು NDRFನಲ್ಲಿ ಏನಿದೆ ಅದು ಸಾಲಲ್ಲ, ಜಾಸ್ತಿ ಮಾಡಬೇಕು ಅಂತೇಳಿ ನಾವು ನಿರಂತರವಾಗಿ 8 ತಿಂಗಳಿಂದ ಪತ್ರ ಬರೀತಕ್ಕಂಥದ್ದು, ಭೇಟಿ ಮಾಡಿದಾಗ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ಮೊನ್ನೆ ಮುಖ್ಯಮಂತ್ರಿ ಹೋದಾಗ ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ ಹೇಳ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ಕೊಂಡಿದ್ವಿ. ಅವರು ಒಂದು ಅಲ್ಲಿಂದನೇ ತೀರ್ಮಾನವನ್ನು ತಗೋಬೇಕು. ಸಂವಿಧಾನದಲ್ಲಿ NDRF ರೇಟನ್ನು ರಿವೈಸ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಈ ಅಶೋಕ್ಗೆ ಗೊತ್ತಾಗದೇ ಇದ್ರೆ ದಯವಿಟ್ಟು ಯಾರತ್ರನಾರ ಕೇಳಿ ತಿಳ್ಕೋಬೇಕು ಅಂತ ನನ್ನ ವಿನಂತಿ. ನಾನೇನು ಆದೇಶ ಮಾಡಲ್ಲ ಅವನಿಗೆ, ನಮ್ಮ ಸ್ನೇಹಿತರಯ್ಯಪ್ಪ, ಬಟ್ ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಅವ್ರಿಗೆ ತಿಳ್ಕೋಬೇಕು. NDRFನ ಜಾಸ್ತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರನೇ ಮಾಡಬೇಕು. ಸೊ ಆದರೆ ಕೇಂದ್ರ ಸರ್ಕಾರ, ನಾವು ನಿನ್ನೆನೂ ಹೇಳಿದೆ ಸೂಕ್ಷ್ಮವಾಗಿ, ಪ್ರಪ್ರಥಮವಾಗಿ ಸೆಪ್ಟೆಂಬರ್ 22ಕ್ಕೆ ಈ 12 ರಾಜ್ಯದಲ್ಲಿ ಏನು ಬರಗಾಲ ಇದೆ, ನಮ್ದೊಂದೇ ರಾಜ್ಯ ಪ್ರಪ್ರಥಮವಾಗಿ ಮೆಮೊರಾಂಡಮ್ ಕೊಟ್ಟಿದ್ದು. ಅದಾದ ಮೇಲೆ ನಾವು ಇಷ್ಟೆಲ್ಲ ಪ್ರಕ್ರಿಯೆ ಮಾಡಿದ್ದೀವಿ, ಸರ್ವೆ ಮಾಡಿದ್ದೀವಿ, ಎಲ್ಲ ಕ್ರಾಪ್ ಸರ್ವೆ ಮುಗಿದಿದೆ, ಎಲ್ಲ FIDನಲ್ಲಿ ರೈತರ ರಿಜಿಸ್ಟರ್ ಮಾಡಿಸಿದ್ದೀವಿ, ಎಲ್ಲ ರೆಡಿ ಇದೆ. ನಾವು ಇಲ್ಲಿವರೆಗೆ ಮುಖ್ಯಮಂತ್ರಿಯವರು ಹೋಗಿ ಪ್ರಧಾನಮಂತ್ರಿಯವರು ಭೇಟಿ ಮಾಡೇ 20 ದಿವಸ ಆಯಿತು, ಇಲ್ಲಿವರೆಗೆ ಅವ್ರು ಘೋಷಣೆ ಮಾಡಿಲ್ಲ. ಅವ್ರು ಘೋಷಣೆ ಮಾಡಿದ ತಕ್ಷಣ ಪೂರ್ತಿ ಹಣವನ್ನು ನಾವು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ತಯಾರಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಒಂದು ತಾತ್ಕಾಲಿಕವಾದಂಥ ಪರಿಹಾರ ಕೊಡಿ. ನೋಡಿ, ಅಲ್ಲ, ಅವ್ರಿಗೆಲ್ಲ ಹೇಳಾಗಿದೆ, ಪರ್ಸನಲ್ ಆಗಿ ಭೇಟಿ ಮಾಡಿ ಹೇಳಿದ್ದೀವಿ. ನಮ್ಮ ಕೃಷಿ ಸಚಿವರಕ್ಕೆ ರಾಜ್ಯದ ಮತ್ತು ನಮ್ಮ ಇವರು ಯಾರಪ್ಪ ಹುಬ್ಳಿ ಪ್ರಹ್ಲಾದ್ ಜೋಶಿಯರ್ಗೆ ಹೇಳಿದೀವಿ. ಸೊ ಯಾರ್ದು ಏನು ಇವ್ರಿಗೆ ಆಸಕ್ತಿ ಇಲ್ವೋ, ಇವ್ರ ಮಾತು ಕೇಳ್ತಾ ಇಲ್ವೋ ಗೊತ್ತಿಲ್ಲ. ಸರ್, JDS ಪ್ರಮುಖರಿಬ್ಬರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅನ್ನೋದು. ಅವ್ರಿಗೆ ಏನಾಗುತ್ತೆ, ಭಯ ಹುಟ್ಬಿಟ್ಟಿದೆ ರೀ. ನಾವೆಲ್ಲಿ ಈಗ 19ಕ್ಕೆ ಬಂದಿದ್ದೀವಿ, ಪಾರ್ಲಿಮೆಂಟಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ಗತಿ ಏನು ಅಂತ. ಹಾಗಾಗಿ ಈ ತರ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ಜನರಿಗೆ ನಂಬಿಕೆ ಹುಟ್ಟಿಸೋದು, ಅವ್ರ ಕಾರ್ಯಕರ್ತರಿಗೆ ನಂಬಿಕೆ ಹುಟ್ಟಿಸೋದು, ಅವ್ರ MLAಗಳಿಗೆ, ಅವರ ಲೀಡರ್ಗಳಿಗೆ ಏನೋ ಒಂದಷ್ಟು ಭರವಸೆ ಕೊಟ್ಟು ಇದು ಮಾಡಕ್ ಪ್ರಯತ್ನ ಮಾಡ್ತಾರೆ. ಸೊ ಪಾಪ ಅವ್ರ ನೋವಿನಲ್ಲಿದ್ದವ್ರಿಗೆ ನಾವು ಟೀಕೆ ಮಾಡಬಾರ್ದು. ಅವ್ರಿಗೆ ಸೊ ಈಗ ಅವ್ರ ಕಷ್ಟದಲ್ಲಿದ್ದಾರೆ, ನಾವಾಗ್ಲಿ ಅವರಾಗ್ಲಿ. ಸೊ ಅವ್ರಿಗೆ ಈಗ ನಾವು ಯಾರಾದ್ರೂ 136 ಜನ ಇತಿಹಾಸದಲ್ಲಿ, ಹೆಗ್ಡೆಯವರು 111 ಇದ್ದಾಗ ಸರ್ಕಾರ ಮಾಡಿದ್ರು. ಅದೇ ಮೊದಲನೇ ಸಮ್ಮಿಶ್ರ ಸರ್ಕಾರ ಅಂತ ಕಾಣುತ್ತೆ ನನಗೆ ಗೊತ್ತಿದ್ದಂಗೆ. ಗೊತ್ತಿಲ್ಲ ನನಗೆ ಸರಿ ಕರೆಕ್ಟಾಗಿ ಅಂಕಿಅಂಶ, ಆಮೇಲೆ ತಪ್ಪಾಗತ್ತೆ. 83ರಲ್ಲಿ ಅವರೇ ವಾಲಂಟಿಯರ್ ರಾಜೀನಾಮೆ ಕೊಟ್ಟರೆ ವಿನ ಸರ್ಕಾರ ಆಗಲಿಲ್ಲ. ಆಯ್ತಾ? ಸೊ ಯಾವತ್ತಾದ್ರೂ ನಿನ್ನೆ ಎಷ್ಟಿತ್ತು, ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡಿ 16 ಜನ ತಗೊಂಡು ಮಾಡಿದ್ರು, 3 ವರ್ಷ ಮಾಡಲಿ. ನಾವೇ ಸ್ವತಃ ಕಾಂಗ್ರೆಸ್ ಬ್ಯಾನರಲ್ಲಿ ರಾಷ್ಟ್ರೀಯ ನಾಯಕರ, ರಾಜ್ಯ ನಾಯಕರ ನಾಯಕತ್ವದಲ್ಲಿ ನಾವು 136 ಜನ ಗೆದ್ದು ಸರ್ಕಾರ ಹೋಗುತ್ತೆ ಅಂತ ಮಾತಾಡ್ತಾರಲ್ಲ, ಅವ್ರ ಬಾಯಿಗೆ ಸಕ್ಕರೆ ಹಾಕೋಣ ಬಿಡಿ. ನಾನು ಅವ್ರಿಗೆ ಕಷ್ಟನ ನಾನು ಸುಖ ಪಡ್ತಾ ಇದ್ದೀವಿ ಅಂತ ಟೀಕೆ ಮಾಡ್ತಾ ಇಲ್ಲ, ಬಟ್ ಅವ್ರ ಹಂಗೆ ಲಘುವಾಗಿ ಮಾತಾಡ್ತಾರೆ. ಆ ಲಘುವಾಗಿ ಮಾತಾಡಬಾರ್ದು. ಯಾಕೆ ಅಂದ್ರೆ ಒಂದು ಸರ್ಕಾರನ ಆಯ್ತು ರೀ 94 113 ಒಂದೇ ಬಾರಿ ಬಂದಿರೋದು ಅಂತ ಕಾಣುತ್ತೆ ಜನತಾದಳ.
ಯಡಿಯೂರು ಒಂದು ಬಾರಿ ಫುಲ್ ಮೆಜಾರಿಟಿ, ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಒಂದು ಬಾರಿ, ಅದಾದ್ಮೇಲೆ ಯಾವ ತರ ಬಂದಿದೆ ಅಲ್ರಿ. ಮತ್ತೆ ಏನ್ ಮಾತಾಡ್ತಾರೆ, ರಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಒಂದು ಸರ್ಕಾರ ಬರದೇ ಇದ್ರೆ ಯಾಕೆ ಅವ್ರೆಲ್ಲ ನಾನು ಟೀಕೆ ಮಾಡಕ್ ಹೋಗಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ. ಸೊ ಕುಮಾರಸ್ವಾಮಿ ಅವರು ರಾಜಕಾರಣ ಮಾಡೋದಕ್ಕೆ ನಮ್ಗೆ ವಿರೋಧ ಪಕ್ಷಗಳು ಬೇಕು. ಅವ್ರು ಬಿಜೆಪಿ ಜೊತೆ ಹೋಯ್ತಾರೋ ಸ್ವತಃ ಮಾಡ್ತಾರೋ ನಮ್ಗೇನು ಬೇಜಾರಿಲ್ಲ. ಬಟ್ ಈ ಥರದ್ದೆಲ್ಲ ಮಾತಾಡಬಾರ್ದು. ಅವರು ನನಗೂ ಎಲ್ಲ ಒಂದ್ ಕಡೆ ಅವರು ಮಾತನಾಡೋ ರೀತಿಯಲ್ಲಿ ದಾರಿ ತಪ್ಪಿದಾಗ ನೀವೆಲ್ಲ ನಗಪಾಡ್ಲು ಮಾಡಿದ್ರೆ ನನಗೂ ಬೇಜಾರಾಗುತ್ತೆ. ನಾವು ಜೊತೆಲಿ ಮಾಡಿದವರು. ಸೊ ಅದರಿಂದ ಮಾತನಾಡಬೇಕಾದ್ರೆ ನಾನಾಗಲಿ ಅವರಾಗಲಿ ಅಶೋಕರಾಗಲಿ ಇನ್ನೊಬ್ಬರಾಗಲಿ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಮಾತಾಡ್ಬೇಕು. ಸರ್, ಕಡೆ ಈ ಸೋಮಣ್ಣವರು ನಿನ್ನೆ ದೇವೇಗೌಡರನ್ನ ಭೇಟಿಯಾಗಿದ್ರು. ಅಂದ್ರೆ ಬಿಜೆಪಿ ನಾಯಕರು ಜೆಡಿಎಸ್ ವರಿಷ್ಠರನ್ನ ಭೇಟಿಯಾಗೋದು. ಈಗ ಏನಾಗಿದೆ, ಬಿಜೆಪಿಲಿ ಅಸಮಾಧಾನ ಪ್ರಾರಂಭ ಆಗಿದೆ. ನಮ್ಮ ಯತ್ನಾಳ್ ಇರ್ಬೋದು, ಇವರು ನಮ್ಮ ನಿಂಬಾಳ್ಕರ್ ಇರ್ಬೋದು, ಸೊ ಸೋಮಣ್ಣ ಇರ್ಬೋದು, ಈ ಥರದವರು ಒಂದು ಬಹಳಷ್ಟು ಜನ ಭಿನ್ನಾಭಿಪ್ರಾಯ ಇದೆ. ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಈಗ ಅದನ್ನೆಲ್ಲ ಸರಿಪಡಿಸೋ ಕೆಲಸ ಜನತಾ ದಳದವ್ರು ಮಾಡ್ತಾರೆ. ಯಾಕೆ ಬಿಜೆಪಿಗಿಂತ ಜನತಾ ದಳಕ್ಕೆ ಬೇಕಾಗಿದೆ, ಅರ್ಥ ಆಯ್ತಾ? ಬಿಜೆಪಿಯವರಿಗಿಂತ ಈ ಪಾರ್ಲಿಮೆಂಟ್ ಚುನಾವಣೆ ಹೆಚ್ಚು ಸೀಟ್ ಗೆಲ್ಲಬೇಕಾಗಿರೋದು ಜನತಾ ದಳದ ಅಸ್ತಿತ್ವಕ್ಕೋಸ್ಕರ, ಬಿಜೆಪಿ ಅಲ್ಲ. ಬಿಜೆಪಿ ಒಂದ್ ಸೀಟ್ ಕಡಿಮೆ ಆದ್ರೂ ಒಂದ್ ಸೀಟ್ ಜಾಸ್ತಿ ಆದ್ರೂ ನ್ಯಾಷನಲ್ ಪಾರ್ಟಿ ಇವತ್ತಿರುತ್ತೆ, ನಾಳೆ ಸೋಲ್ತೀವಿ ಗೆಲ್ತೀವಿ ಕಂಟಿನ್ಯೂ ಆಗುತ್ತೆ. ಬಟ್ ಅದು ಇಲ್ಲಿ ಜನತಾ ದಳ ಉಳಿಬೇಕು ಅಂದ್ರೆ, ಅವರ ಅಸ್ತಿತ್ವ ಉಳಿಬೇಕು ಅಂದ್ರೆ ಅವರು ಬಿಜೆಪಿನ ಒಗ್ಗಟ್ಟಾಗಿ ಇಡುವಂತ ಕೆಲಸವನ್ನ ಬಿಜೆಪಿಯವ್ರ ಕೈಲಿ ಮಾಡಕ್ಕಾಗ್ತಾ ಇಲ್ಲ, ಇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಸೋಮಣ್ಣನ ಕರ್ಸ್ಕೊಂಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.